ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಪ್ರತಿಯೊಬ್ಬರಿಗೊಂದು ಪೆನ್ಷನ್ ಯಾವ ರೀತಿಯಾಗಿ ಪೆನ್ಷನ್ ಬರುತ್ತೆ, ಯಾವ ಒಂದು ಪೆನ್ಷನ್ಗಳಲ್ಲಿ ಯಾವ್ಯಾವ ಯೋಜನೆಗಳಿದಾವೆ ಹಾಗೂ ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು, ಅದಕ್ಕೆ ಬೇಕಾಗುವಂಥ ಅರ್ಹತೆ ಏನಿರಬೇಕು ಹಾಗೂ ಯಾವ ಡಿಪಾರ್ಟ್ಮೆಂಟ್ ವತಿಯಿಂದ ಬರುತ್ತೆ ಹಾಗೂ ಎಷ್ಟೆಷ್ಟು ಅಮೌಂಟ್ ನಿಮಗೆ ಪ್ರತಿ ತಿಂಗಳಾಗಿ ಜಮಾ ಮಾಡುತ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಯಾವುದೋ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ವತಿಯಿಂದ ಏನ್ ಮಾಡ್ತಾರೆ, ಪ್ರತಿಯೊಬ್ಬರಿಗೊಂದು ಪೆನ್ಷನ್ ಅನ್ನು ಬರ್ತಾ ಇದೆ. ಯಾರಿಗೆ ಪೆನ್ಷನ್ ಬರುತ್ತೆ ಅಂತ ನೋಡ್ಬೇಕಾದ್ರೆ ಹಾಗೂ ಯಾವ್ಯಾವ ಯೋಜನೆಗಳು ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನೋಡ್ಬೇಕಾದ್ರೆ ಯೋಜನೆಗಳಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಅಂತ ಇದೆ. ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದೇ ರೀತಿಯಾಗಿ ವಿಧವಾ ವೇತನ ಯೋಜನೆ ಅಂತ ಇದೆ, ಅಂಗವಿಕಲರ ಮಾಶಾಸನ ಯೋಜನೆ ಅಂತ ಇದೆ, ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇದೆ, ಹಾಗೂ ಮನಸ್ವಿನಿ ಯೋಜನೆ ಇದೆ, ಹಾಗೂ ಮೈತ್ರಿ ಯೋಜನೆ ಇದೆ. ಇವು ರೆಗ್ಯುಲರ್ ಆಗಿ ಒಂದು 6 ಏನು ಪೆನ್ಷನ್ಗಳಿದಾವೆ, ಈ ಒಂದು 6 ಯೋಜನೆಗಳಲ್ಲಿ ರೆಗ್ಯುಲರ್ ಆಗಿ ಅರ್ಜಿಯನ್ನು ಸಲ್ಲಿಕೆ ಮಾಡತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು. ಇದಕ್ಕೆ ಆಯುಕ್ತಾಲಯ, ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಒಂದು ಇಲಾಖೆ ವತಿಯಿಂದ ಒಂದು ಪೆನ್ಷನ್ ನೀಡಲಾಗುತ್ತೆ. ಅದಕ್ಕೆ ಬೇಕಾಗ ಒಂದು ನಿಮಗೆ ಅರ್ಹತೆ ಏನಿರಬೇಕು ಅಂತಂದ್ರೆ, ಮೊದಲನೇದಾಗಿ ಇಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಗೆ ಬೇಕಾದಂತ ಅರ್ಹತೆ ಏನಿದೆ ಅಂತ ನೋಡ್ಬೇಕಾದ್ರೆ, ಮೊದಲನೇದಾಗಿ ಇಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ 60 ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರಿಗೆ, ಅಂದ್ರೆ ಸುಮಾರು 60 ವರ್ಷವನ್ನು ಕಂಪ್ಲೀಟ್ ಆಗಬೇಕು. 60 ವರ್ಷ ಯಾರ್ಯಾರು ಕಂಪ್ಲೀಟ್ ಆಗಿದೆ ಅಂತವ್ರಿಗೆ ಮಾತ್ರ ಒಂದು ಯೋಜನೆ ಬರುತ್ತೆ. ಇಲ್ಲಿ ಅರ್ಹತಾ ಮಾನದಂಡಗಳು ನೋಡ್ಬೇಕಾದ್ರೆ, ಮೊದಲನೇದಾಗಿ ಫಲಾನುಭವಿಗಳು 60 ವರ್ಷ ಹಾಗೂ ಮೇಲ್ಪಟ್ಟ ವಯಸ್ಸಾಗಿರಬಹುದು. ಅವರು ಬಡತನ ರೇಖೆಗಿಂತ ಅಂದ್ರೆ BPL ರೇಷನ್ ಕಾರ್ಡ್ ಇದ್ದಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಕೆ ಮಾಡಬಹುದು. ಹಾಗೂ ಅದಕ್ಕೆ ವಾರ್ಷಿಕ ಆದಾಯ ನೋಡ್ಬೇಕಾದ್ರೆ, ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ ರೂಪಾಯಿ 32,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಅಂದ್ರೆ ನೀವನ್ನು ಆದಾಯ ಪ್ರಮಾಣ ಪತ್ರ ತೆಗಿಸ್ತೀರಾ, ಕಾಸ್ಟ್ ಇನ್ಕಮ್ ತೆಗಿಸ್ತೀರಾ, ಅದರಲ್ಲಿ ನಿಮಗೆ 32,000ಕ್ಕಿಂತ ಕಡಿಮೆ ಇದ್ದಂತ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಒಂದು ಪೆನ್ಷನ್ಗಳನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಫ್ರೆಂಡ್ಸ್, ನೀವು ಯಾವುದೇ ರೀತಿಯಾಗಿ ಬೇರೆ ಯಾವುದೋ ವಿಧವಾ ಆಗ್ಬೋದು, ಅಂಗವಿಕಲ ಆಗ್ಬೋದು, ಸಂಧ್ಯಾ ಸುರಕ್ಷಣಾ ಯೋಜನೆ ಆಗ್ಬೋದು, ಬೇರೆ ತರದ ಯಾವುದೇ ಒಂದು ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಿಂಚಣಿಗಳನ್ನು ಪಡಿತಾ ಇರಬಾರ್ದು. ಅಂತವ್ರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಎರಡನೇದಾಗಿ ಇಲ್ಲಿ ವಿಧವಾ ವೇತನ ಯೋಜನೆ ಅಂತ ಇದೆ. ಈ ಒಂದು ವಿಧವಾ ವೇತನ ಯೋಜನೆಗೆ ಏನೇನ್ ಬೇಕಂದ್ರೆ, ವಿಧವೆ ಎಂದರೆ ಪತಿ ಜೀವಿಸಿಲ್ಲದ ಅಂದ್ರೆ ನಿಮ್ಮ ಪತಿಯನ್ನು ಏನಾದ್ರೂ ಮರಣ ಮಂದ್ಯದಲ್ಲಿ ಅಂತವರಿಗೆ ವಿಧವೆ ಅಂತ ಕರೀತಾರೆ, ಅಂತವ್ರಿಗೂ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅವರಿಗೂ ಕೂಡ ಒಂದು ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇರಬೇಕು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಮೂರನೇದಾಗಿ ಯೋಜನೆ ನೋಡ್ಬೇಕಾದ್ರೆ ಅಂಗವಿಕಲರ ಮಾಶಾಸನ ಯೋಜನೆ ಅಂತಂದ್ರೆ, ಇದರಲ್ಲಿ ಅಂಗವಿಕಲರ ಅಂದ್ರೆ ಯಾರ್ಯಾರು ಅಂತಂದ್ರೆ, ಅಂಧತ್ವ ಅಂತಂದ್ರೆ ಕಣ್ಣಿನಿಂದ ಕಾಣಲ್ಲ ಅಂತವ್ರಿಗೆ ಅಂಧತ್ವ ಅಂತ ಹೇಳ್ತಾರೆ. ಮಂದ ದೃಷ್ಟಿ ಅಂದ್ರೆ ಕಣ್ಣು ಕಮ್ಮಿ ಕಾಣಿಸ್ತಾ ಇದ್ರೆ ಅಂತವ್ರಿಗೆ, ಕುಷ್ಠರೋಗ ಇದ್ದಾರೆ ಕುಷ್ಠರೋಗದವರು, ಶ್ರವಣ ದೋಷದವರು ಇದ್ರೆ ಶ್ರವಣ ದೋಷ ಅಂತ ಹೇಳ್ಬೋದು, ಚಲನವಲನ ಅಂಗವಿಕಲ ನಡೆಯೋಕೆ ಬರೋದಿಲ್ಲ, ಓಡಾಡೋಕೆ ಬರೋದಿಲ್ಲ ಅಂತವ್ರಿಗೆ ಚಲನವಲನ ಅಂಗವಿಕಲ ಅಂತ ಹೇಳ್ಬೋದು, ಬುದ್ಧಿ ಮಾಂದ್ಯತೆ ಅಂತ ಹೇಳ್ಬೋದು, ಹಾಗೂ ಅದೇ ರೀತಿಯಾಗಿ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ಬೋದು. ಇದರಲ್ಲಿ ಹೈಯೆಸ್ಟ್ ಆಗಿ ಪೆನ್ಷನ್ ಬರ್ತಕ್ಕಂತಂದ್ರೆ ಅಂಗವಿಕಲರಲ್ಲಿ ರೂಪಾಯಿ 800 ರೂಪಾಯಿಯಿಂದ ಹೈಯೆಸ್ಟ್ ಒಂದು ನೋಡ್ಬೇಕಾದ್ರೆ 2,400 ರೂಪಾಯಿವರೆಗೆ ಇಲ್ಲಿ ಒಂದು ದುಡ್ಡನ್ನು ಬರುತ್ತೆ. ಯಾವ್ಯಾವ್ದಕ್ಕೆ ಬರ್ಬೋದು ಅಂದ್ರೆ, 40% ಹಾಗೂ ಅದಕ್ಕಿಂತ ಹೆಚ್ಚು ಯಾರ್ಯಾರದು ಒಂದು ಶೇಕಡ ಇರುತ್ತೆ, ಪರ್ಸೆಂಟೇಜ್ ಇರುತ್ತೆ ಹ್ಯಾಂಡಿಕ್ಯಾಪ್, ಅಂದ್ರಿಗೆ 800 ಬರುತ್ತೆ. ಹಾಗೂ 75%ಗಿಂತ ಏನಾದರೂ ಹೆಚ್ಚಿಗಿದ್ರೆ ಅಂತವ್ರಿಗೆ 1,400 ರೂಪಾಯಿ ಇರುತ್ತೆ. ಅದರಲ್ಲಿ 75%ಗಿಂತ ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಕೆಲವೊಂದು ಏನಿದಾವೆ ಇದರಲ್ಲಿ ಮಾನಸಿಕ ಅಸ್ವಸ್ಥತೆ, ಬುದ್ಧಿಮಾಂದ್ಯತೆ ಏನಿದಾವೆ ಅಂತ ಒಂದು ಪೆನ್ಷನ್ಗಳು 75%ಗಿಂತ ಹೆಚ್ಚಾಗಿದ್ರೆ 2,000 ರೂಪಾಯಿದಿಂದ 2,400 ರೂಪಾಯಿವರೆಗೂ ಇಲ್ಲಿ ಪೆನ್ಷನ್ ಇಲ್ಲಿ ಕೊಡಲಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ನಾಲ್ಕನೇದಾಗಿ ನೋಡ್ಬೇಕಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇದೆ. ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತಂದ್ರೆ, ಇಲ್ಲಿ ಸಣ್ಣ ರೈತರ ಅರ್ಜಿ ಸಲ್ಲಿಕೆ ಮಾಡಬಹುದು, ಅತಿ ಸಣ್ಣ ರೈತರು ಮಾಡಬಹುದು, ಕೃಷಿ ಕಾರ್ಮಿಕರು ಮಾಡಬಹುದು, ನೇಕಾರರು ಮಾಡಬಹುದು, ಹಾಗೂ ಮೀನುಗಾರರು ಮಾಡಬಹುದು, ಅಥವಾ ಯಾರೇ ಒಂದು ಇಲ್ಲಿ ಒಂದು ವಯಸ್ಸಾದಂತಹ ಅಭ್ಯರ್ಥಿಗಳು ಯಾರೇ ಆಗ್ಲಿ ಅವ್ರು ಕೂಡ ಇಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೇಕಾದ್ರೆ ಲೇಬರ್ ಕಾರ್ಡ್ ಅಲ್ಲಿ ಏನಾದ್ರು ಅಲ್ಲಿಂದ ಕೂಡ ಪೆನ್ಷನ್ ಪಡಿತಾ ಇದ್ರೆ ಅಂತವ್ರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡೋದು ಅವಕಾಶ ಇರೋದಿಲ್ಲ. ಸೊ ಅದೇ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ವಾರ್ಷಿಕ ಆದಾಯ ಮಿತಿ ನೋಡ್ಬೇಕಾದ್ರೆ ರೂಪಾಯಿ 32,000 ರೂಪಾಯಿಗಿಂತ ಕಡಿಮೆ ಇರಬಹುದು, ಅಂತವ್ರಿಗೆ ಮಾತ್ರ ಇಲ್ಲಿ ಅರ್ಜಿನ ಸಲ್ಲಿಕೆ ಮಾಡಬಹುದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇದಕ್ಕೆ ಬೇಕಾದಂತ ದಾಖಲೆಗಳು ಅದು ಕೂಡ ಡೀಟೇಲ್ಸ್ ಹೇಳ್ಕೊಡ್ತೀನಿ.
ನೆಕ್ಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ಮನಸ್ವಿನಿ ಯೋಜನೆ ಅಂತ ಇದೆ. ಮನಸ್ವಿನಿ ಯೋಜನೆಯಲ್ಲಿ ಫಲಾನುಭವಿ ಒಂದು 40 ವರ್ಷದಿಂದ 64 ವರ್ಷದ ಒಳಗೆ ಇರಬೇಕು ಅಂತವರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅದರಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿ 32,000 ರೂಪಾಯಿಗಿಂತ ಕಡಿಮೆ ಇದ್ದಂತ ಒಂದು ವಾರ್ಷಿಕ ಆದಾಯ ಇರಬೇಕು ಅಂತವ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಬೇರೆ ಪಿಂಚಣಿ ಪಡಿತಾ ಇಲ್ಲ ಅಂತವ್ರಿಗೆ ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಈ ಯೋಜನೆಗೆ ಸಲ್ಲಿಸಬೇಕಾದಂತಹ ದಾಖಲೆಗಳು ಅಂದ್ರೆ BPL ರೇಷನ್ ಕಾರ್ಡ್ ಇರಬೇಕು ಹಾಗೂ ಅಥವಾ ಇಲ್ಲದಿದ್ದಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ 32,000 ರೂಪಾಯಿಗಿಂತ ಕಡಿಮೆ ಇರಬೇಕು. ಹಾಗೂ ಅದ್ರ ಜೊತೆಗೆ ಗುರುತಿನ ಚೀಟಿ ಅಥವಾ ಯಾವುದೋ ಒಂದು ದೃಢೀಕರಣ ದಾಖಲೆ ಅಥವಾ ವಯಸ್ಸಿನ ದೃಢೀಕರಣ ಪತ್ರವನ್ನು ಕೂಡ ಭರಿಸಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಮನಸ್ವಿನಿ ಯೋಜನೆಯಲ್ಲಿ ಅಂದ್ರೆ ಅವಿವಾಹಿತರು ಇರಬೇಕು. ಯಾವುದೇ ರೀತಿಯಾಗಿ ಅವ್ರಿಗೆ 40 ವಯಸ್ಸು ಕಂಪ್ಲೀಟ್ ಆದ್ರೂ ಕೂಡ ಅವ್ರಿಗೆ ಮದುವೆ ಆಗಿಲ್ಲದವರು ಅಥವಾ ವಿಚ್ಛೇದನ ಪಡೆದಂತ ಒಂದು ಮಹಿಳೆಯರು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಇದಕ್ಕೆ ಬೇಕಾಗುವಂತ ದಾಖಲೆಗಳು ಏನೇನು ಬೇಕು ಅಂತಂದ್ರೆ ಯಾವುದೇ ಒಂದು ಪೆನ್ಷನ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗುವ ದಾಖಲೆಗಳು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಎರಡನೇದಾಗಿ ನಿಮಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ, ಮೂರನೇದಾಗಿ ನಿಮಗೆ ನಿಮ್ಮ ವೋಟರ್ ID ಬೇಕಾಗುತ್ತೆ, ಹಾಗೂ ನಾಲ್ಕನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ಈ ಒಂದು ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ ಎಲ್ಲಿಂದ ತರಿಸಬೇಕು ಅಂತಂದ್ರೆ ನಿಮ್ಮ ಹತ್ತಿರ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಒಂದು ಅಲ್ಲಿ ಒಂದು ಯಾವುದೇ ಒಂದು ಜೆರಾಕ್ಸ್ ಅಂಗಡಿ ಮೂಲಕ ಒಂದು ವಯಸ್ಸಿನ ದೃಢೀಕರಣ ಫಾರಂ ಅನ್ನು ತಗೊಂಡು ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ವಿಸಿಟ್ ಮಾಡಿ ಇಲ್ಲಿಂದ ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರವನ್ನು ಫಿಲ್ಅಪ್ ಮಾಡ್ಕೊಂಡು ತರಬೇಕು. ಅದ್ರ ಜೊತೆಗೆ ಇವೆಲ್ಲ ದಾಖಲೆಗಳು ಅಟ್ಯಾಚ್ ಮಾಡಿ ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಎಲ್ಲೆಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತಂದ್ರೆ ಮೊದಲದಾಗಿ ಯಾವುದೇ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅಥವಾ ನಿಮ್ಮ ಇಲ್ಲಿ ಯಾವುದೇ ಒಂದು ತಹಸೀಲ್ದಾರ್ ಆಫೀಸ್ ಆಗಲಿ ನೆಮ್ಮದಿ ಕೇಂದ್ರದಲ್ಲಾಗ್ಲಿ ಅಲ್ಲಿಂದ ಡೈರೆಕ್ಟ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅರ್ಜಿಯನ್ನು ಸಲ್ಲಿಸಿದ ನಂತರ ಮುಂದೆ ಬರ್ತಕ್ಕಂಥ ಡೀಟೇಲ್ಸ್ ಏನು, ಯಾವ ರೀತಿಯಾಗಿ ಪ್ರೊಸೆಸ್ ಆಗುತ್ತೆ, ಹಾಗೂ ನಿಮಗೆ ಬರಬೇಕಾದ್ರೆ ನಿಮ್ಗೆ ಪೆನ್ಷನ್ ಯಾವ ರೀತಿಯಾಗಿ ತೆಗೆದುಕೋಬೇಕಂದ್ರೆ ನೀವು ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅಥವಾ ಇಲ್ಲಿ ಒಂದು ಅಟಲ್ಜಿ ಜನಸೇನೆ ಕೇಂದ್ರದ ತಹಸೀಲ್ದಾರ್ ಆಫೀಸ್ ಅಥವಾ ನೆಮ್ಮದಿ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಇವೆಲ್ಲ ದಾಖಲೆಗಳೊಂದಿಗೆ ನೀವು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಯತೆಗೆ ಅವರಿಗೆ ಭೇಟಿ ಆಗಬೇಕಾಗುತ್ತೆ. ನಿಮ್ಮ ಒಂದು ಗ್ರಾಮ ಲೆಕ್ಕಾಧಿಕಾರಿ ಅವರಿಗೆ ಕಂಪ್ಲೀಟ್ ಆದ ನಂತರ ಇಲ್ಲಿ ಕಂದಾಯ ನಿರೀಕ್ಷಕರ ಹತ್ರ ಹೋಗ್ಬೇಕು. ಅವ್ರಾದ ನಂತರ ಅಲ್ಲಿ ವಿಷಯ ನಿರ್ವಾಹಕರ ಕಂಪ್ಲೀಟ್ ಮಾಡಬೇಕು. ನಂತರ ತಹಸೀಲ್ದಾರ್ ಅವರು ಕಂಪ್ಲೀಟ್ ಮಾಡ್ತಾರೆ. ನಂತರ ನಿಮಗೆ ಒಂದು ಆರ್ಡರ್ ಕಾಪಿಯನ್ನು ಜನರೇಟ್ ಆಗುತ್ತೆ. ಆ ಒಂದು ಆರ್ಡರ್ ಕಾಪಿ ಬಂದ ಮೇಲೆ ಸುಮಾರು ಒಂದು ತಿಂಗಳ ಒಳಗಾಗಿ ನಮ್ಮ ಖಾತೆಗೆ ಆ ಒಂದು ಯಾವ್ದು ಪಿಂಚಣಿಗೋಸ್ಕರ ನೀವು ಅರ್ಜಿನ ಸಲ್ಲಿಸಿರ್ತಾರ ಆ ಒಂದು ಪಿಂಚಣಿಗಳು ಪ್ರತಿ ತಿಂಗಳಂತೆ ಮಾಸಿಕವಾಗಿ 800 ಆಗ್ಬೋದು, 1,000 ಆಗ್ಬೋದು, 1,200 ರೂಪಾಯಿ ಆಗ್ಬೋದು, ಅಥವಾ 2,000 ಆಗ್ಬೋದು. ಯಾವ ಪಿಂಚಣಿ ತಗೊಂಡ್ರೆ ನೀವು ಅರ್ಜಿನ ಸಲ್ಲಿಸಿದಾರ ಆ ಒಂದು ಪಿಂಚಣಿಗಳು ಪ್ರತಿ ತಿಂಗಳು ನಿಮಗೆ ನಿಮ್ಮ ಖಾತೆಗೆ ಜಮಾ ಮಾಡೋದು ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರ್ಯಾರು ಇನ್ನವರೆಗೂ ನಿಮ್ಮ ಮನೆಯಲ್ಲಿ ಈ ತರ ಒಂದು ಪಿಂಚಣಿಗೋಸ್ಕರ ಎಲಿಜಿಬಲ್ ಇದ್ರೂ ಕೂಡ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಪ್ರತಿಯೊಬ್ಬರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.